ನಮಸ್ಕಾರ. ನಾನು ನಿಮ್ಮ 92.7 ಬಿಗ್ ಎಫ್ ಎಂ ನ ಆರ್ಜೆ ರಾಪಿಡ್ ರಾಶ್ಮಿ. ಈಗ ನಮ್ಮ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನ ಕರ್ಟನ್ ರೇಸರ್ ಗೆ ಆತ್ಮೀಯವಾದ ಸ್ವಾಗತ. ಏನಿದು ಕರ್ಟನ್ ಕಿಟಕಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ರೀ ನೀವೆಲ್ಲ ಪ್ರೊಮೋಸ್ ನೋಡ್ತಾ ಇದ್ರಲ್ಲ, ಮೇ 1ನೇ ತಾರೀಕು ನಮ್ಮ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ ಸೆರೆಮನಿ ಇದೆಯಲ್ಲ 3:30ಕ್ಕೆ. ಅವತ್ತು ಏನೆಲ್ಲ ನಡೆಯುತ್ತೆ, ಯಾರೆಲ್ಲ ಡಾನ್ಸರ್ಸ್ ಪರ್ಫಾರ್ಮ್ ಮಾಡಿದ್ದಾರೆ, ಯಾವೆಲ್ಲ ಚಿತ್ರನಟರು ಬಂದಿದ್ರು, ಇದೆಲ್ಲದ್ರ ಬಗ್ಗೆ ಒಂದು ಚಿಕ್ಕ ಟ್ರೇಲರ್ ಅದೇ ಈಗ. ಬನ್ನಿ ಹಾಗಾದ್ರೆ ಇವತ್ತಿನ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನ ಕರ್ಟನ್ ರೇಸರ್ ಗೆ ಹಾರ್ಟಿ ವೆಲ್ಕಮ್. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಂದ ತಕ್ಷಣ ನಿಮ್ ಮನ್ಸಿಗೆ ಏನ್ ಬರುತ್ತೆ? ಎಂಟರ್ಟೈನ್ಮೆಂಟ್ ಅಂದ್ರೆ ಮನರಂಜನೆ. ನೋಡಿ, ಈಗಿನ ಕಾಲದಲ್ಲಿ ಮನರಂಜನೆ ಅನ್ನೋದು ಎಲ್ಲಾ ಕಡೆ ಸಿಗತ್ರಿ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಏನೋ ಒಂದು ತಮಾಷೆ ನಡೆಯುತ್ತೆ, ಅಥವಾ ಇಂಟರ್ನೆಟ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು. ಹಿಂಗೆ ಮನರಂಜನೆಗೆ ಬಂದಾಗ ನಮ್ಮ ಬಿಗ್ ಎಫ್ ಎಂ ಮೂಲಕ ನಮ್ಮ ಸಂಸ್ಥೆ ಯೋಚನೆ ಮಾಡ್ತು, ಈ ವರ್ಷದ ಸಾಲಿನಲ್ಲಿ ಫಸ್ಟ್ ಟೈಮ್ ಮಾಡಿದಂತ ಒಂದು ಪ್ರಯತ್ನ ನಮಗೋಸ್ಕರ ಎಂಟರ್ಟೈನ್ಮೆಂಟ್ ಮನರಂಜನೆಯನ್ನು ನೀಡ್ತಾ ಇರುವಂತ ಎಲ್ಲಾ ಸಾಧಕರಿಗೆ ಗೌರವಿಸುವಂತ ಒಂದು ಪ್ರಯತ್ನ. ಎಂಟರ್ಟೈನ್ಮೆಂಟ್ ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಅಥವಾ ಸಿಂಪ್ಲೆಸ್ಟ್ ಸ್ಪೋರ್ಟ್ಸ್ ಅಂಡ್ ಲಾಸ್ಟ್ನೇದಾಗಿ ಥಿಯೇಟರ್. ಎಲ್ಲಾ ಕ್ಷೇತ್ರಗಳಲ್ಲಿ ಈ ವರ್ಷ ಅಂದ್ರೆ 2010-2011 ಸಾಲಿಗೆ ನಮ್ಮನ್ನ ರಂಜಿಸಿದಂತ ಎಲ್ಲಾ ಸಾಧಕರಿಗೆ ಕೊಟ್ಟಂತ ಪ್ರಶಸ್ತಿಯೇ ಇದು ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಸೊ ಫಸ್ಟ್ ಟೈಮ್ ಮಾಡುವಂತ ಪ್ರಶಸ್ತಿ, ಎಷ್ಟೊಂದು ಟೆನ್ಷನ್, ಎಷ್ಟೊಂದು ಕುತೂಹಲ, ಪ್ರೆಷರ್ ಎಲ್ಲ ಇರುತ್ತೆ. ಆದ್ರೆ ಈ ಇವೆಂಟ್ ನಡೆದಿದ್ದು ಪ್ರಥಮ ಬಾರಿಗೆ ಅಂಬೇಡ್ಕರ್ ಭವನದಲ್ಲಿ ಸಾಯಂಕಾಲ 6:30ಕ್ಕೆ. ಅವತ್ತೇನೆಲ್ಲ ಆಯ್ತು ಅಂತ ನೀವು ನಾಳೆ ನೋಡ್ಬೋದು. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಏನೋ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಒಂದೇ ಒಂದು ಕ್ಷೇತ್ರದಲ್ಲಿರೋರ್ಗೆ ಅಲ್ಲ ನೋಡಿ, ಸಂಗೀತದಲ್ಲಿರೋರ್ನ ನೋಡ್ಕೊಳ್ಬೇಕು, ಕ್ರೀಡೆ, ರಂಗಭೂಮಿ, ಮತ್ತೆ ಸಿನಿಮಾ, ಎಲ್ಲಾ ಜನಗಳನ್ನ ಒಟ್ಟಿಗೆ ಒಂದೇ ಕಡೆ ಗುಡ್ಡೆ ಹಾಕೋದು ಅಂದ್ರೆ ಸುಮ್ನೆನಾ? ಸ್ಟಾರ್ಟಿಂಗ್ ಫಸ್ಟ್ ಈ ನಾಮಿನೇಷನ್ಸ್ ಲಿಸ್ಟ್ ನ ತಯಾರು ಮಾಡ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ವಿ, ಈ ವರ್ಷದ ಹಿಟ್ ಸಿನಿಮಾಗಳು ಯಾವ್ದು, ಹಿಟ್ ನಿರ್ದೇಶಕರು ಯಾರು, ಹಿಟ್ ಆದಂತ ಹಾಡ್ಗಳು ಯಾವ್ದು. ಇನ್ನು ಸ್ಪೋರ್ಟ್ಸ್ ಮೆನ್ ಗಳನ್ನ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಇದೆ ನೋಡಿ, ಆಹಾ ಏನ್ ಮಜಾ ಅಂತೀರಾ. ಪಂಕಜ್ ಅಡ್ವಾಣಿ ಅವರು ಎಲ್ಲೋ ಡೆಲ್ಲಿಲಿ ಇದಾರೆ, ಒಂದ್ಸತಿ ಫೋನ್ ಮಾಡಿದ್ರೆ ಮೇಲ್ ಕಳ್ಸು ಅಂತಾರೆ, ಆಮೇಲೆ ಅವರ ಅಣ್ಣನ ಹತ್ರ ಮಾತಾಡಿ ಅವ್ರಿಗೆ ವಿಷಯ ತಿಳಿಸಿ, ಹಿಂಗೆ ಒಬ್ಬೊಬ್ರದ್ದು ನಾಮಿನೇಷನ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ, ಇದಕ್ಕೆ ನಾವೆಲ್ಲ ಆರ್ಜೆಗಳು ಶೋಗಳು ಮಾಡ್ಕೊಂಡು ಇದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡ್ಕೊಂಡು, ಜೊತೆಗೆ ನಮ್ಮ ರೇಡಿಯೋ ಹೆಡ್ ಸ್ಮಿತಾ ಡಿಸೂಜಾ ಅಂತ ಅವರು ಪ್ರತಿದಿನ ಕೂತ್ಕೊಂಡು ನಾಮಿನೇಷನ್ಸ್ ಗಳು, ಕ್ಯಾಟಗರೀಸ್ಗಳು ಇದನ್ನೆಲ್ಲ ಮಾಡೋದು ಮುಖ್ಯ ಅಲ್ಲ, ಇದನ್ನ ಜನರಿಗೆ ತಲುಪಿಸೋ ಎಷ್ಟು ಮುಖ್ಯ ಅಂತ. ಅದು ಈ ಟಿವಿ ಮೂಲಕ ಈ ನಾಮಿನೇಷನ್ಸ್ ಗಳು ಲಿಸ್ಟ್ ಅನ್ನ ಹೇಳೋದ್ರ ಮೂಲಕ ಆಗಿರ್ಬೋದು. ನಾವು ಕೂಡ ನಮ್ಮ ರೇಡಿಯೋ ಶೋಗಳಲ್ಲಿ ಬಿಗ್ ಮೋಸ್ಟ್ ಎಂಟರ್ಟೈನಿಂಗ್ ಹೀರೋ ಆಫ್ ದ ಇಯರ್ ಅಂಡ್ ನಾಮಿನೀಸ್ ಆರ್ ಆಪ್ಷನ್ ಎ ಪುನೀತ್ ಫಾರ್ ಜಾಕಿ, ಆಪ್ಷನ್ ಬಿ ಸೂಪರ್, ಹಾಗೆ ಉಪೇಂದ್ರ ಅಂತ ಹಿಂಗೆ ಆಪ್ಷನ್ಸ್ ಗಳನ್ನ ಕೊಡ್ತಾ ನಮ್ಮ ಲಿಸ್ಟ್ ಆರ್ಯರನ್ನ ನೋಡುವಂತ ಕುತೂಹಲ ಒಂದ್ ಕಡೆ ಇತ್ತು. ಅಂದ್ರೆ ಮೇಡಮ್ ನೀವು ಆರ್ಜೆಗಳನ್ನ ನೋಡ್ಬೇಕು ಮೇಡಮ್, ಇಷ್ಟೊಂದು ಮಾತಾಡ್ತೀರಾ, ನಮ್ ಫ್ರೆಂಡ್ ನಮ್ಗಳಿಗೊಂಥರ ಫ್ರೆಂಡ್ಸ್ ಆಗಿರ್ತೀರಾ, ದಿನಾ ಮಾತಾಡ್ತೀರಾ, ನಿಮ್ಮನ್ನು ನೋಡ್ಬೇಕು, ಆ ಕುತೂಹಲ ಇದೆ ಅಂತ ಇದೆಲ್ಲ ಹೇಳ್ತಾ ಪಾಸಸ್ ಗಳನ್ನ ಬಂದು ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಾವು ಆರ್ಜೆಗಳು ಆಚೆ ಹೋಗ್ಬೇಕಾದ್ರೆ ಅದಕ್ಕೆ ಪಾಸಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ, ಹಿಂಗೆ ಎಲ್ರನ್ನ ಒಂದ್ ಕಡೆ ಹಾಕಿ ನಟರನ್ನ, ಆರ್ಜೆಗಳನ್ನ, ಈ ತೆರೆ ಹಿಂದೆ ಕೆಲಸ ಮಾಡುವಂತವ್ರನ್ನ, ಅಂಡ್ ನಮ್ಮ ಲಿಸ್ನರ್ಸ್ ಅಂಡ್ ಜೊತೆಗೆ ಒಬ್ರು ಟಿವಿ ಪಾರ್ಟ್ನರು, ಈ ಟಿವಿ, ಇದೆಲ್ಲ ಆಗಿ ನಡೆದಂತ ಒಂದು ಸಮಾರಂಭ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಇದ್ರ ಬಗ್ಗೆ ನಾನು ಅಷ್ಟೇ ಅಲ್ಲ, ಇವತ್ತು ನಮ್ಮ ರೇಡಿಯೋ ಸ್ಟೇಷನ್ ಆರ್ಜೆಗಳು, ಆರ್ಜೆ ನೇತ್ರ ಆಗಿರ್ಬೋದು, ನಮ್ಮ ಪಟ್ಪಟ್ ಪಟಾಕಿ ಶ್ರುತಿ, ಹರ್ಷ ಅಂಡ್ ರೋಹಿತ್, ಅಕ್ಷತಾ, ಎಲ್ಲರೂ ಕೂಡ ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನಿಜವಾಗ್ಲೂ ಬಿಗ್, ತುಂಬಾನೇ ಎಂಟರ್ಟೈನಿಂಗ್. ಹಾಯ್, ನಾನು ನಿಮ್ ಸಿಕ್ಕಾಪಟ್ಟೆ ತರಲೆ ಹರ್ಷ ಮಾತಾಡ್ತಾ ಇರೋದು. ಪಟ್ಪಟ್ ಪಟಾಕಿ ಶ್ರುತಿ ಎಲ್ಲಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಸದ್ಯ ಪಟ್ಪಟ್ ಪಟಾಕಿ ಶ್ರುತಿ ಸ್ವಲ್ಪ ದೂರನೇ ಇದ್ರೆ ಒಳ್ಳೇದು, ತುಂಬಾ ಜಗಳಗಂಟಿರಿ, ತುಂಬಾ ಬಜಾರಿರಿ. ಬಟ್ ಅವತ್ತಿನ ದಿನ ಮಾತ್ರ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಲ್ಲಿ ನನ್ ಜೊತೆನೆ ಇದ್ಲು. ನಾವಿಬ್ರು ಒಟ್ಟಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟು ಜನದ ಮುಂದೆ ಎಲ್ಲಾ ಸೆಲೆಬ್ರಿಟೀಸು ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ಜನ ಎಲ್ಲ ಕಾಯ್ತಾ ಇದ್ರು. ಅಂಡ್ ಅಫ್ ಕೋರ್ಸ್ ನಿಮ್ಗೆ ತಿಳಿದೇ ಇದೆಯಲ್ಲ, ನಾಳೆ ಬರ್ತಾ ಇದೆ ನಿಮ್ ಟಿವಿ ಕನ್ನಡದಲ್ಲಿ ಏನೇನಾಯ್ತು, ಯಾರ್ಯಾರು ಸ್ಟೇಜ್ ಮೇಲೆ ಇದ್ರು, ಅವಾರ್ಡ್ಸ್ ನ ಯಾರ್ಯಾರು ಗೆದ್ರು, ಏನಿದು ಎಲ್ಲ ಗೊತ್ತಾಯ್ತು ನಿಮ್ಗೆ. ನಮ್ ತಾತ ಅಜ್ಜಿ ಕಾಲದಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ ಪಾಪ, ರೇಡಿಯೋ ನೋ ಟಿವಿ ಆಲ್ಸೋ. ಎಂಟರ್ಟೈನ್ಮೆಂಟ್ ತುಂಬಾ ಮುಖ್ಯ ಮನುಷ್ಯನಿಗೆ. ಎಷ್ಟೋ ಶತಮಾನಗಳಿಂದ ಅಷ್ಟೇ ನಾವು ನಗ್ಬೇಕು, ಮನಸ್ಸಲ್ಲಿರೋ ಟೆನ್ಷನ್ ಭಾರ ಎಲ್ಲ ದೂರ ಹಾಕಿ ಖುಷಿಯಾಗಿರ್ಬೇಕು ಅನ್ನೋದೇ ಮನುಷ್ಯನ ಆಸೆ. ಕರೆಕ್ಟಾ? ಅದು ಸಿನಿಮಾ ಆಗಿರ್ಬೋದು,
ಟಿವಿ ಆಗಿರ್ಬೋದು, ನಾಟಕ ಕ್ಷೇತ್ರ ಆಗಿರ್ಬೋದು, ಅಥವಾ ಕ್ರೀಡೆಗಳಾಗಿರ್ಬೋದು, ಸ್ಪೋರ್ಟ್ಸ್ ಎಂತ ದೊಡ್ಡ ಎಂಟರ್ಟೈನ್ಮೆಂಟ್ ರೀ. ಈಗ ನೋಡ್ತಾ ಇರ್ತಿರಲ್ಲ 2020 ಎಲ್ಲ, ಚಿಯರ್ ಗರ್ಲ್ಸ್, ಚಿಯರ್ ಕ್ವೀನ್ಸ್ ಎಲ್ಲ, ಅದು ಒಂದು ಎಂಟರ್ಟೈನ್ಮೆಂಟ್ ತಾನೆ. ಅದ್ರ ಜೊತೆಗೆ ನೃತ್ಯ, ಡಾನ್ಸ್ ಮಾಡಿ, ಅಂದ್ರೆ ಸಾಂಸ್ಕೃತಿಕ ನೃತ್ಯ ಆಗಿರ್ಬೋದು, ಪಾಶ್ಚಾತ್ಯ ನೃತ್ಯ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಈ ವರ್ಷ ನಮಗೆ ಎಂಟರ್ಟೈನ್ಮೆಂಟ್ ನೀಡಿರ್ತಕ್ಕಂತಹ, ಅಂದ್ರೆ ಮನೋರಂಜನೆ ನೀಡಿರುವಂತಹ ಆ ಎಲ್ಲ ಒಂದು ಸಾಧಕರನ್ನ ಒಂದೇ ವೇದಿಕೆ ಕರೆಸಿ ಅವಾರ್ಡ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಯಾರು 92.7 ಬಿಗ್ ಎಫ್ ಎಂ ನವರು. ಸರಿ, ETV ಕನ್ನಡದವ್ರ ಜೊತೆ ಮಾತಾಡಿ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಒಂದು ಗ್ರ್ಯಾಂಡ್ ಆಗಿ ಅವಾರ್ಡ್ಸ್ ಮಾಡೋಣ ಅಂತ ಹೇಳಿ ಆನ್ ಏರ್ ಕೂಡ ವೋಟಿಂಗ್ ಶುರು ಮಾಡ್ಕೊಂಡ್ವಿ. ನಾಮಿನೇಷನ್ಸ್ ಯಾರ್ಯಾರು? ಫಾರ್ ಎಕ್ಸಾಂಪಲ್, ಬಿಗ್ ಮೋಸ್ಟ್ ಎಂಟರ್ಟೈನಿಂಗ್ ಹೀರೋ ಆಫ್ ದಿ ಇಯರ್ ಯಾರು? ಉಪೇಂದ್ರನೋ ಪುನೀತ್ ರಾಜ್ಕುಮಾರ್? ಬಿಗ್ ಮೋಸ್ಟ್ ಎಂಟರ್ಟೈನಿಂಗ್ ಸಿನಿಮಾ ಆಫ್ ದಿ ಇಯರ್ ಯಾವುದು? ಅದು ಜಾಕಿನ ಅಥವಾ ಗೊತ್ತಾಯ್ತಲ್ಲ ಸೂಪರ್ ಪಿಕ್ಚರ್? ಈ ರೀತಿ ಜನನ್ ಕೇಳ್ತಾ ಇದ್ವಿ. ಜನ ಪಾಪ ವೋಟ್ ಮಾಡ್ತಾ ಇದ್ರು. ನಾವು ಬರೀ ಆನ್ ಏರ್ ಬಿಗ್ ಎಫ್ ಎಂ ಅಲ್ಲಿ ಅಷ್ಟೇ ಇಲ್ಲ ರೀ, ರಸ್ತೆ ಹೋಗಿ ಜನ ಇರುವಂತ ಅವ್ರ ಮನೆಗಳಿಗೆ, ಆಫೀಸ್ಗಳಿಗೆ ಹೋಗಿ ವೋಟ್ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ, ಏನಿದು ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಂತ. ಅದಾದ್ಮೇಲೆ ಅವಾರ್ಡ್ಸ್ ತುಂಬಾ ಗ್ರ್ಯಾಂಡ್ ಆಗಿ ನಡೀತು. ಎಷ್ಟು ಜನ ಸ್ಟಾರ್ಸ್ ಬಂದಿದ್ರು ಗೊತ್ತಾ? ಉಪೇಂದ್ರ, ಪುನೀತ್ ರಾಜ್ಕುಮಾರ್, ರಾಧಿಕಾ ಪಂಡಿತ್, ಹೀರೋಗಳು, ಹೀರೋಯಿನ್ಗಳು, ಪಂಕಜ್ ಅದ್ವಾನಿ, ಹಾಗೆ ಶಂಕರ್ ಬಿದ್ರಿ ಅವರು. ಯಾರ್ಯಾರು ಬೆಂಗಳೂರಲ್ಲಿ VVIP ಯಾರು ಇದಾರೋ, ಯಾರು ಟ್ರಾಫಿಕ್ ಜಾಮ್ ಮಾಡದೆ ಅಂಬೇಡ್ಕರ್ ಭವನಕ್ಕೆ ಬಂದು ನೆಮ್ಮದಿಯಾಗಿ ಕೂತ್ಕೊಂಡು ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನೋಡಿದ್ರು. ಸ್ಟೇಜ್ ಮೇಲೆ ಬಂದು ಪ್ರಶಸ್ತಿ ಪಡೆದಂತಹ ಯಾರ್ಯಾರು ಅವಾರ್ಡ್ಗಳು ಗೆದ್ರು ತುಂಬಾ ಖುಷಿ ಪಡ್ಕೊಂಡು ಥ್ಯಾಂಕ್ ಯು ETV, ಥ್ಯಾಂಕ್ ಯು ಬಿಗ್ ಎಫ್ ಎಂ ಅಂತ ಮಾತಾಡಿದ್ರು. ಸೊ ಒಟ್ನಲ್ಲಿ ನಮ್ಮ ಮನಸ್ಸಿನ ಟೆನ್ಷನ್ ಯಾರ್ಯಾರು ದೂರ ಮಾಡಿದಾರೋ ಅಂತವರೆಲ್ಲ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ತಗೊಂಡ್ರು. ಅಷ್ಟೇ ಅಲ್ಲ ರೀ, ಪರ್ಫಾರ್ಮೆನ್ಸ್ಗಳು, ಹಾಡ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಜನರಿಗೆ ನಿಜವಾದ ಎಂಟರ್ಟೈನ್ಮೆಂಟ್ ಕೊಡ್ತು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಂತ ಹೇಳಿ ನಾವೇ ಎಂಟರ್ಟೈನ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಜನ ನಗ್ತಾರೆ. ಸೊ ನಮ್ಮನ್ನ ನೋಡಿ ನಗ್ಬಾರ್ದು, ನಾವು ಮಾಡೋದಕ್ಕೆ ನಗ್ಬೇಕು, ಕರೆಕ್ಟ್ ಅಲ್ವಾ? ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ನೀವು ನೋಡ್ಬೋದು. ಇದೆಲ್ಲ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಲ್ಲಿ ಬರುತ್ತೆ. ನಾಳೆ ETV ಕನ್ನಡದಲ್ಲಿ ಮಧ್ಯಾಹ್ನ 3:30 ನೋಡ್ತೀರಾ ತಾನೆ? ಬಟ್ ಅವತ್ತಿನ ದಿನ ಹೈಲೈಟ್ ಏನ್ ಗೊತ್ತಾ ನಿಮ್ಗೆ? ಒಂದೇ ಸ್ಟೇಜ್ ಮೇಲೆ, ಅಂದ್ರೆ ಒಂದೇ ವೇದಿಕೆ ಮೇಲೆ, ಒಂದ್ ಕಡೆ ಪವರ್, ಒಂದ್ ಕಡೆ ರಿಯಲ್. ಗೊತ್ತಾಗ್ಲಿಲ್ವಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ. ಅವ್ರು ಏನ್ ಮಾತಾಡಿದ್ರು, ಅವರಿಬ್ರಲ್ಲಿ ಅವಾರ್ಡ್ ಗೆದ್ದಿದ್ಯಾರು, ಎಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಗ್ಯಾರಂಟಿ ನಾಳೆ 3:30 ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನಿಮ್ಮ ETV ಕನ್ನಡದಲ್ಲಿ ನೋಡ್ಲೇಬೇಕು. ಅಷ್ಟೇ ಅಲ್ಲಪ್ಪ, ನಾವೆಲ್ಲ ಫುಲ್ ಡ್ರೆಸ್ ಎಲ್ಲ ನೀಟಾಗಿ ಮಾಡ್ಕೊಂಡು, ಸೂಟು ಬೂಟು ಹಾಕೊಂಡು, ಮೇಕಪ್ ಮಾಡ್ಕೊಂಡು, ಶ್ರುತಿ ಸೀರೆಗೆಲ್ಲ ನೀಟಾಗಿ ಡಿಸೈನರ್ ಸಾರಿ ಎಲ್ಲ ಉಟ್ಕೊಂಡ್ಬಿಟ್ಟಿದ್ಲು. ಪ್ರಾಕ್ಟೀಸ್ ಮಾಡೋದೇನು ಜನ ಅದು ಲಾಸ್ಟ್ ಮೂಮೆಂಟ್ ತನಕ ಸೆಲೆಬ್ರಿಟಿ ಕೋಆರ್ಡಿನೇಷನ್ ರೀ. ಅವಾರ್ಡ್ ಇಸ್ಕೊಳ್ಳೋದಕ್ಕೆ ಸ್ಟೇಜ್ ಮೇಲೆ ಬರ್ಬೇಕಲ್ಲ, ನಾವು ಕರೆದ ತಕ್ಷಣ ಎಲ್ರಿಗೂ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀರಾ, ಇನ್ನು ಎಷ್ಟು ದೂರ ಇದ್ದೀರಾ ಅಂಬೇಡ್ಕರ್ ಭವನಿಂದ, ಸರ್ ಪ್ಲೀಸ್ ಬಂದ್ಬಿಡಿ ಸರ್, ಒಂದು 10 ನಿಮಿಷ ಸರ್, 5 ನಿಮಿಷ ಸರ್. ಬಟ್ ಎಲ್ಲರೂ ಬಂದ್ರು, ಎಲ್ಲರೂ ಚೆನ್ನಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ನಿಜವಾಗ್ಲೂ ನೋಡೋಕೆ ಅವಾರ್ಡ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ಇಡೀ ಮನೋರಂಜನಾ ಕ್ಷೇತ್ರವನ್ನ ಗುರುತಿಸಿ ಅವಾರ್ಡ್ಸ್ ಕೊಟ್ರಲ್ಲ ಬಿಗ್ ಎಫ್ ಎಂ ಅಂತ, ಎಲ್ಲರೂ ತುಂಬಾನೇ ಖುಷಿ ಪಟ್ರು. ನೀವು ಖುಷಿ ಪಡ್ಬೇಕು ಅಂತ ಆಸೆ ಇದ್ರೆ, ಯಾರ್ಯಾರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಬಂತು ಅಂತ ನೋಡಕ್ಕೆ ಕ್ಯೂರಿಯಾಸಿಟಿ ನಿಮ್ಗಿದ್ರೆ, ಒಂದೇ ಸ್ಟೇಜ್ ಮೇಲೆ ಪವರ್ ಸ್ಟಾರ್, ರಿಯಲ್ ಸ್ಟಾರ್ ಹೇಗ್ ಕಂಡ್ರು ಅಂತ ತಿಳ್ಕೋಬೇಕು ಅನ್ನೋ ಹಂಬಲ ಇದ್ರೆ ಮಿಸ್ ಇಲ್ದೆ ನೋಡಿ ನಾಳೆ ಕರೆಕ್ಟ್ ಆಗಿ 3:30 ನಿಮ್ಮ ETV ಕನ್ನಡದಲ್ಲಿ 92.7 ಬಿಗ್ ಎಫ್ ಎಂ ರವರ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಎವ್ರಿ ಇಯರು ಹಲವಾರು ದಿಕ್ಕಿಂದ ಗಾಳಿ ಬೀಸ್ತಾ ಇರುತ್ತೆ. ಸೊ ಎಲ್ಲರೂ ಒಂದ್ ಕಡೆ ಅದ್ರ ಗಾಳಿ ಬೀಸುತ್ತೆ. ಪ್ರಶಸ್ತಿ ಅಂದ್ರೆ ಏನು ಬೇಕಾದ್ರೆ ಜನಗಳೆಲ್ಲ ಒಂದು ಸಕ್ಸಸ್ ಕೊಟ್ಟು ಒಂದು ಕಿರೀಟ ಇಡ್ತಾರೆ ತಲೆ ಮೇಲೆ, ಅದ್ರ ಮೇಲೆ ಒಂದು ಹೂವು ಇಟ್ಟು ಅದನ್ನು ಪ್ರಶಸ್ತಿ ಅಂತಾರೆ. ನೇತ್ರ ದೋಸ್ತಿನೇ ನನ್ ಮಂತ್ರ ಅಂತ ಹೇಳ್ಕೊಂಡು ಪ್ರತಿ ಮಧ್ಯಾಹ್ನ 2ರಿಂದ 5 ಮತ್ತೆ 9ರಿಂದ 11 ವಟವಟ ಅಂತ ಮಾತಾಡ್ತಾ ಕೇಳ್ಬೋದು ಬಿಗ್ ಎಫ್ ಎಂ ನಲ್ಲಿ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಹಲವರಿಗೆ ಪುರಸ್ಕಾರ ಮಾಡುವಂತ ಒಂದು ಐಡಿಯಾ ತಗೊಂಡು ನಾವು ಬಂದಾಗ ETV ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ದು ಈ ಒಂದು ಗ್ರೇಟ್ ಇವೆಂಟ್ ಬರೋದಕ್ಕೆ ಸಾಧ್ಯವಾಯಿತು. ಎಲ್ಲಾ ಆರ್ಜೆಸ್ ಅಂತೂ ಸ್ಟೇಜ್ ಮೇಲೆ ಚೆನ್ನಾಗಿ ಚಮಕಾಯಿಸಿ ಚಿಂದಿ ಉಡಾಯಿಸ್ಬಿಟ್ಟಿದೀವಿ. ಅದ್ರಲ್ಲೂ ನನ್ ಜೊತೆ RJ ಅಕ್ಷತಾ ಸ್ಟೇಜ್ ಮೇಲೆ ತುಂಬಾನೇ ಎಂಜಾಯ್ ಮಾಡಿದೀವಿ. ಬೆಸ್ಟ್ ಡಿರೆಕ್ಟರ್, ಬೆಸ್ಟ್ ಲಿರಿಸಿಸ್ಟ್, ಬೆಸ್ಟ್ ಆಕ್ಟರ್, ಹೀಗೆ ಹಲವಾರು ಕ್ಯಾಟಗರೀಸ್ ನಲ್ಲಿ ವಿನ್ನರ್ಸ್ ನ ಅನೌನ್ಸ್ ಮಾಡ್ತಾ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಎಕ್ಸ್ಕ್ಯೂಸ್ ಮೀ ಅಷ್ಟೊಂದು ಕುಳ್ಳುಕು ಇಲ್ಲ, ನಾಟಕ ಮಾಡ್ಬೇಡ, ಇಟ್ಸ್ ಓಕೆ. ಏನೋ ಸುಮ್ನೆ ಆಕಾಶದಲ್ಲಿರೋ ಸ್ಟಾರ್ಸ್ ನೋಡ್ತಾ ಇದ್ದೆ, ನಿನ್ನ ಯಾರು ನೋಡ್ತಾ ಇದ್ದವ್ರು? ಎನಿವೆ ಇವಾಗ ಸ್ಟಾರ್ಸ್ ಎಲ್ಲ ಕೆಳಗಡೆನೆ ಬಂದಿದ್ದಾರೆ ಅಲ್ವಾ, ಸೊ ಅದ್ರಿಂದ ಅಬ್ಸಲ್ಯೂಟ್ಲಿ. ನಾರ್ಮಲಿ RJs ಅಂತಂದ್ರೆ ರೇಡಿಯೋನಲ್ಲಿ ಮಾತ್ರ ಮಾತಾಡಿರ್ತೀವಿ, ವಾಯ್ಸ್ ಕೇಳಿರ್ತೀರಾ, ಹೇಗ್ ಕಾಣ್ತೀವಿ, ರಿಯಲ್ ಆಗಿ ಏನೇನೆಲ್ಲ ಕೆಲಸ ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ. ಏನೋ ಮಾತಾಡ್ತಾರೆ, ಆರಾಮಾಗಿ ಎಂಜಾಯ್ ಮಾಡ್ತಾರೆ ರೇಡಿಯೋನಲ್ಲಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಸೀರಿಯಸ್ಲಿ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನ ಹೋಸ್ಟ್ ಮಾಡ್ಬೇಕಾದ್ರೆ ಸ್ಟೇಜ್ ಮೇಲೆ, ಅದು ನನ್ ಜೊತೆ ಅಕ್ಷತಾ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಬ್ಯಾಕ್ ಸ್ಟೇಜ್ ಅಂತೂ ಏನೇನೋ ಹಂಗಾಮ ನಡೀತಾ ಇತ್ತು. ಅಂತದಲ್ಲೂ ಸ್ಟೇಜ್ ಮೇಲೆ ವಿಚಿತ್ರವಾಗಿ ಏನೇನೋ ಕವನಗಳನ್ನ ಕಂಪೋಸ್ ಮಾಡಿದೀವಿ, ಏನೇನೋ ನಡೆದಿದೆ ಸ್ಟೇಜ್ ಮೇಲೆ. ಮಿಸ್ ಮಾಡಿದ್ರೆ ನಮ್ಮನ್ನೆಲ್ಲ ನೋಡಿ ಹೇಗ್ ಕಾಣ್ತೀವಿ ಸ್ಟೇಜ್ ಮೇಲೆ. ಐ ಹೋಪ್ ಚೆನ್ನಾಗಿ ಕಾಣ್ತಿದೀವಿ ಅಂತ ನೋಡೋಣ.
ಸ್ಟೇಜ್ ಮೇಲೆ ನಮ್ಮ ಯೋಗರಾಜ್ ಭಟ್ರು ಮತ್ತೆ ವಿ ಹರಿಕೃಷ್ಣ. ಜಾಕಿ 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 ಟೈಟಲ್ ಟ್ರ್ಯಾಕ್ ಓಪನಿಂಗ್ ಸಾಂಗ್ ಅಂತೂ ನೋಡೇ ಇರ್ತೀರಾ ನೀವು ಥಿಯೇಟರ್ ನಲ್ಲಿ. ಇದೇ ಹಾಡನ್ನ ಸ್ಟೇಜ್ ಮೇಲೆ ವಿ ಹರಿಕೃಷ್ಣ ಅವರು ಸುಮ್ನೆ ಹೀಗೆ ಮಾತಾಡ್ತಾ ಹೇಳಿದ್ರು, ನಾನು ಮಾತಾಡ್ತೀನಿ ಅದು ಹಾಡಾಗ್ಬಿಡುತ್ತೆ ಅಂತ. ಇಂಥ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಇರೋದ್ರಿಂದಾನೇ ಇಂಥ ಒಳ್ಳೆ ಹಾಡುಗಳು. ಇನ್ನ ಭಟ್ರ ಲಿರಿಕ್ಸ್ ಬಗ್ಗೆ ಅಂತೂ ಎರಡು ಮಾತಾಡೋ ಹಾಗಿಲ್ಲ. ಎಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಹಲೋ ಡಾರ್ಲಿಂಗ್ಸ್, 92.7 ಬಿಗ್ ಎಫ್ಎಂ ಕೇಳ್ತಾ ಇರಾ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನೀವು ನೋಡ್ತಾ ಇರ ಈ ಟಿವಿ ನೋಡ್ತಾ ಇರ. ಇವಾಗ ದಿನಾಂಕ ಸಾಯಂಕಾಲ 5 ಗಂಟೆಯಿಂದ 9 ಗಂಟೆವರೆಗೂ ಶೋನ ಹೋಸ್ಟ್ ಮಾಡ್ತೀನಿ. ನೋ ಟೆನ್ಷನ್ ಅಂತ ಎಲ್ಲರೂ ರಾಕ್ ಸ್ಟಾರ್ ರೋಹಿತ್ ಅಂತ ಕರಿತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಲವ್. ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಇಂದ ಒಂದು ಇವೆಂಟ್ ನಡೆಸಿದ್ವಿ. ಏನ್ ಮಜಾ ಇತ್ತು ಅಂದ್ರೆ, ನಾನು ಯಾವತ್ತೂ ಕೂಡ ಲೈಫಲ್ಲಿ ಸೀರೆ ಉಟ್ಕೊಂಡಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ನಿಮ್ಗೋಸ್ಕರ. ನಾನು ಸೀರೆನಲ್ಲಿ ಹೇಗೆ ಅಂತ ನೀವು ನೋಡ್ಬೇಕಂದ್ರೆ ಮಿಸ್ ಮಾಡ್ದಾಗ ನೋಡಿ, ನಾಳೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಉಪೇಂದ್ರ ಅವರು ಪಿಕ್ಚರ್ ಸ್ಟೋರಿ ಬರೀತಾರೆ, ಸ್ಕ್ರೀನ್ ಪ್ಲೇ ಬರೀತಾರೆ, ಎಂತೆಂತ ಸೂಪರ್ ಡೈಲಾಗ್ ಬರೀತಾರೆ. ಅದು ಕಾರಣ ಏನು ಅಂತ ಉಪೇಂದ್ರ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ಅದನ್ನ ನೀವೆಲ್ಲ ತಿಳ್ಕೊಬೇಕಂದ್ರೆ ಮಿಸ್ ಮಾಡ್ದಾಗ ನೋಡಿ, ನಾಳೆ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಗಿಟಾರ್ ಇಟ್ಕೊಂಡು ಹಿಂಗೆ ಪೋಸ್ ಕೊಡ್ತಾನೆ ಅಷ್ಟೇ, ಮ್ಯೂಸಿಕ್ ಎಲ್ಲ ಮಾಡಕ್ ಬರಲ್ಲ ನನಗೆ. ಬಟ್ ಗುರು ಕಿರಣ್ ಅವ್ರ ಹತ್ರ ಮಾತ್ರ ಆ ಸ್ಟೈಲ್ ಇದೆ. ಏನೇನು ಮ್ಯೂಸಿಕ್ ಮಾಡೋ ಸ್ಟೈಲು, ಹೇರ್ ಸ್ಟೈಲ್ ಕೂಡ. ಆ ಹೇರ್ ಸ್ಟೈಲ್ ನಾವು ಅವ್ರನ್ನ ರೇಗ್ಸಕ್ಕೆ ಅಂತ ಒಂದು ವಿಗ್ ಹಾಕೊಂಡು ಅವ್ರ ರೇಗ್ಸಕ್ಕೆ ಟ್ರೈ ಮಾಡಿದ್ವಿ. ಸೊ ಗುರು ಕಿರಣ್ ಅವ್ರು ಬೇಜಾರು ಪಡ್ಕೊಂಡು ಆಮೇಲೆ ನನ್ನ ಮಾತಾಡ್ಸಿದ್ರು, ಸ್ವಲ್ಪ ತಮಾಷೆ ಎಲ್ಲ ಇತ್ತು. ಸೊ ನಾವು ಗುರು ಕಿರಣ್ ಅವ್ರನ್ನ ಹೇಗೆ ರೇಗ್ಸಿದ್ವಿ ನಿಮಗೆ ಗೊತ್ತಾಗ್ಬೇಕಂದ್ರೆ ಮಿಸ್ ಮಾಡಿ ನೋಡಿ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್. ಹೊಸದೊಂದು ಹೆಸರಿಡು ನನಗೆ, ನಿನಗಿಷ್ಟ ಆಗುವ ಹಾಗೆ. ಚೆನ್ನಾಗಿ ಹೇಳ್ತಾ ಇದ್ದೀನಲ್ಲ. ಸೊ ಈ ಒಂದು ಹಾಡಿಗೆ ನನಗೆ ಅವಾರ್ಡ್ ಬೇರೆ ಸಿಕ್ಕಿದೆ. ಅಂದ್ರೆ ನನಗೆಲ್ಲ ಬೇರೆ ಯಾರಿಗೂ ಸಿಕ್ಕಿದೆ, ಬಟ್ ನಾನು ಆ ಅವಾರ್ಡ್ ನ ಕಲೆಕ್ಟ್ ಮಾಡಿದ್ದೀನಿ ಹರಿಕೃಷ್ಣ ಅವ್ರ ಕೈಯಲ್ಲಿ. ಸೊ ಹೇಗ್ ಸಿಕ್ತು ನನಗೆ ಅವಾರ್ಡ್, ಆ ಒಂದು ರಹಸ್ಯ ಏನು ನಿಮಗೆ ಗೊತ್ತಾಗ್ಬೇಕಂದ್ರೆ ಮಿಸ್ ಮಾಡ್ದಂಗೆ ನೋಡಿ. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನಾಳೆ ಸಾಯಂಕಾಲ ಬರ್ತವೆ. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಮಾಡ್ತಾ ಇದೀವಿ. ನಟರು ಬರ್ತಾರೆ, ಬಾಳೆ ಹೊಡಿತಾರೆ, ನೀರ್ ಕುಡಿತಾರೆ, ಕಾಫಿ ಕುಡಿತಾರೆ, ಅಷ್ಟೇನಾ? ಮುಗ್ದೋಯ್ತಾ? ಹಾ, ಊಟಕ್ಕೆ ಉಪ್ಪಿನಕಾಯಿ ಇಲ್ದಿದ್ರೆ ಹೆಂಗ್ರಿ ಅದು ಊಟ ಅನ್ನೋ ಹಾಗೆ ನಮ್ಮ ಈ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಗಳು ಸುಮಾರು ಜನ ಉಪ್ಪಿನಕಾಯಿಗಳಿದ್ರು, ಪರ್ಫಾರ್ಮೆನ್ಸ್ ಗಳಿದ್ರು. ಒಂದ್ ಕಡೆ 2008 DA ಅಲ್ಟ್ರಾ ಮಾಡ್ರನ್ ಅಂತ ಗುರುಕಿರಣ್ ಹಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಅಪ್ಪ ಲೂಸಾ, ಅಮ್ಮ ಲೂಸಾ ಅಥವಾ ನಾನೇ ಲೂಸಾ ಅಂತ ತುಂಬಾ ಫೇಮಸ್ ಆಗಿರುವಂತ ನಮ್ಮ ಲೂಸ್ ಮಾದ ಯೋಗೇಶ್ ಅವರ ಪರ್ಫಾರ್ಮೆನ್ಸ್ ಇತ್ತು. ಇನ್ನೊಂದ್ ಕಡೆ ನಟಿಯರ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಆ ನಟಿಯರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಇರ್ಲಿ, ಸ್ವಲ್ಪ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಕುತೂಹಲ ಇರ್ಬೇಕು ಲೈಫ್ ಅಲ್ಲಿ. ನಾಳೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅನ್ನ ನೋಡಿದಾಗ ನಿಮ್ಮ ನೆಚ್ಚಿನ ಈ ಟಿವಿ ಕನ್ನಡದಲ್ಲಿ. It's a very nice feeling, warmly feeling anta helbodu. All the best helake ishtappadta idani to people who've been nominated and to people who are going to win today. And of course yavattu tumba dod function tara irutte, so yavattu it's a good thing to be a part of these functions. ಒಂದು ಅವಾರ್ಡ್ ಅನ್ನೋದು ಬಂದು ಮಾಡಿದೊಂದು ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಅಷ್ಟೇ. ಇದರಲ್ಲಿ ನನ್ನ ಸಿನಿಮಾ ಸಕ್ಸಸ್ ಆಗುತ್ತೆ, ಅವ್ರ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದಕ್ಕಿಂತನೂ ಇಟ್ ಲೈಕ್ ಟೇಕಿಂಗ್ ದಿ ಅಪ್ರಿಸಿಯೇಷನ್ ಬ್ಯಾಕ್ ಹೋಮ್ ಅಷ್ಟೇ ಹೊರತು ವಿ ಆರ್ ಆಲ್ ಆರ್ ವಿನ್ನರ್ಸ್ ಒನ್ಸ್ ವಿ ಆರ್ ಸೆಲೆಕ್ಟೆಡ್ ಫಾರ್ ಎನಿ ಕೈಂಡ್ ಆಫ್ ಅವಾರ್ಡ್ಸ್. ಬಿಗ್ ಮೋಸ್ಟ್ ಎಂಟರ್ಟೈನಿಂಗ್ ಲಿರಿಸಿಸ್ಟ್ ಆಫ್ ದ ಇಯರ್. ಲಿರಿಕ್ಸ್ ಬರಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತಾರೆ. ಈ ಲಿರಿಕ್ಸ್ ಬರೆಯೋದು ನಿಜವಾಗ್ಲೂ ಅಷ್ಟು ಕಷ್ಟನಾ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ನಾನು ಅಕ್ಷತಾ ಸ್ಟೇಜ್ ಮೇಲೆ ಹೋಸ್ಟ್ ಮಾಡ್ಬೇಕಾರೆ ಸಣ್ಣದಾಗ ಒಂದು ಲಿರಿಕ್ಸ್ ಬರೆಯೋದಕ್ಕೆ ಅಂತ ಟ್ರೈ ಮಾಡಿದ್ವಿ ಕೂಡ. ಲಿರಿಕ್ಸ್ ನೀವು ಕೇಳಿಸ್ಕೋಬಹುದು ಶೋನಲ್ಲಿ. ಇಷ್ಟ ಆದ್ರೆ ನಗಿ, ಇಷ್ಟ ಆಗಿಲ್ಲ ಅಂತಂದ್ರೆ ಅಲ್ಲೇ ಮರ್ತೋಗ್ಬಿಡಿ. ಸ್ಟೇಜ್ ಮೇಲಂತೂ ಸಿಕ್ಕಾಪಟ್ಟೆ ಕಲರ್ಸ್ ಇತ್ತು, ಮಾತುಗಳು, ಕತೆ, ಆಕ್ಟರ್ಸ್ ಎಲ್ಲಾ ಕಡೆ ಒಟ್ನಲ್ಲಿ ಫುಲ್ ಚಿಂದಿ ಉಡಾಯಿಸ್ತಾ ಇದ್ವಿ. ಇದೆಲ್ಲದ್ರ ಮಧ್ಯೆ ಸ್ವಲ್ಪ ಇನ್ನು ಕಲರ್ ಆಡ್ ಮಾಡೋದಕ್ಕೆ ನಮ್ಮ ಪಂಚರಂಗಿ ಹುಡುಗಿ ನಿಧಿ ಸುಬ್ಬಯ್ಯ. ಅಮೇಸಿಂಗ್ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ. ನಿಧಿ ಸುಬ್ಬಯ್ಯ ಡಾನ್ಸ್ ನೋಡಿ ಅಂತೂ ಜನ ಮೂಗ್ ಮೇಲೆ ಬೆರೆದಿಟ್ಕೊಳ್ಳೋದೊಂದು ಬಾಕಿ. ನೋಡಿ, ಮನೇಲಿ ಯಾವ ರೀತಿ ತಂದೆ ತಾಯಿ ಮಕ್ಕಳು ತಾತ ಅಜ್ಜಿ ಎಲ್ಲ ಇಂಪಾರ್ಟೆಂಟು,
ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾದ್ರೆ ಅವಾರ್ಡ್ ಇಸ್ಕೊಳ್ಳೋರು, ಅವಾರ್ಡ್ ಕೊಡೋರು, ನೋಡಕ್ ಜನ, ಅದ್ರ ಜೊತೆ ಏನಾಗ್ತಾ ಇದೆ ಅಂತ ಜನರಿಗೆ ತಿಳಿಸೋ ನಿರೂಪಕರು ಅಂದ್ರೆ ಆಂಕರ್ಗಳು ತುಂಬಾ ಇಂಪಾರ್ಟೆಂಟ್. 92.7 ಬಿಗ್ ಎಫ್ ಎಂ ಆರ್ಜೆಗಳಿದೀವಲ್ಲ, ಕುತ್ಕೊಂಡು ಮಾತಾಡ್ತಾ ಇರ್ತೀವಿ, ರೇಡಿಯೋಲಿ ಹಾಡ್ಗಳನ್ನ ಪ್ಲೇ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಇನ್ಫಾರ್ಮೇಶನ್ ಕೊಡ್ತೀವಿ. ಅವತ್ತಿನ ದಿನ ಅಂಬೇಡ್ಕರ್ ಭವನದಲ್ಲಿ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ನಾವೇ ಹೋಸ್ಟ್ ಮಾಡಿದ್ವಿ. ನಮ್ ಪೇರು ಹರ್ಷ ಮತ್ತೆ ಶ್ರುತಿ. ಪ್ರತಿದಿನ ಬೆಳಗ್ಗೆ ಕೇಳ್ತಾನೆ ಇರ್ತೀರಾ ಬಿಗ್ ಎಫ್ ಎಂ ಅಲ್ಲಿ 7 ರಿಂದ 11 ಗಂಟೆ ಬಿಗ್ ಕಾಫಿ ಹರ್ಷ ಶ್ರುತಿ. ಅಯ್ಯೋ ಸಿಕ್ಕಾಪಟ್ಟೆ ಜಗಳ, ಸಿಕ್ಕಾಪಟ್ಟೆ ಮಾತು, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಕೊಡ್ತಾ ಇರ್ತೀವಿ. ಸೇಮ್ ಸ್ಟೈಲ್ ನಾನು ಮತ್ತೆ ಶ್ರುತಿ ಒಟ್ಟಿಗೆ ಸೇರ್ಕೊಂಡು ಆಂಕರ್ ಮಾಡಿದ್ವಿ. ಇಬ್ರು ಫುಲ್ ಪ್ಲಾನ್ ಮಾಡ್ಕೊಂಡು, ಮೇಕಪ್ ಮಾಡ್ಕೊಂಡು, ಡ್ರೆಸ್ ಮಾಡ್ಕೊಂಡು, ಅದರಲ್ಲೂ ಸಿಕ್ಕಾಪಟ್ಟೆ ಜಗಳ ಅಪ್ಪ ಈ ಶ್ರುತಿ. ಅವಳು ಈ ತರ ಮಾಡೋಣ ಅಂತಾನೆ, ನಾ ಆ ತರ ಮಾಡೋಣ ಅಂತೀನಿ. ಅಂತೂ ಕೊನೆಗೆ ಏನೋ ಒಂದು ಕಾಮನ್ ಪಾಯಿಂಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಮಾತಾಡಿದ್ವಿ. ಬಟ್ ಜನದ ಮುಂದೆ ಬಂದಾಗ ಏನೇನ್ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲ ಮರ್ತ್ಕೊಂಡ್ಬಿಟ್ವಿ. ಆ ಮೊಮೆಂಟ್ ಅಲ್ಲಿ ಹಾರ್ಟ್ ಇಂದ ಏನ್ ಬಂತು ಅದನ್ನ ಮಾತಾಡಿದ್ವಿ. ಚೆನ್ನಾಗಿ ಖುಷಿ ಆಯ್ತು. ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡಿದ್ವಿ, ಯಾರ್ಯಾರು ಸ್ಟಾರ್ಸ್ ಬಂದಿದ್ರು ಅವ್ರ ಡಿಸ್ಕ್ರಿಪ್ಷನ್ ಕೊಟ್ವಿ, ಯಾರ್ಯಾರು ನಾಮಿನೇಷನ್ಸ್ ಏನು ಅಂತೀವಿ, ನೀಟಾಗಿ ನಾಮಿನೇಷನ್ಸ್ ಬಂತು. ಅಂಡ್ ನಾಮಿನೇಟ್ ಆದವರು, ಅವಾರ್ಡ್ ಗೆದ್ದವರು ಸ್ಟೇಜ್ ಮೇಲೆ ಬಂದು ಅವಾರ್ಡ್ ಇಸ್ಕೊಂಡು. ಅಷ್ಟೇ ಅಲ್ಲ ರೀ, ಅವಾರ್ಡ್ ಕೊಡೋದಿಕ್ಕೂ VVIPಗಳನ್ನ ಸ್ಟೇಜ್ ಮೇಲೆ ಕರ್ಸಿದ್ವಿ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಮ್ದು ಹರ್ಷ ಶ್ರುತಿ ಜೊತೆಗೆ ರೋಹಿತ್ ಮತ್ತೆ ರಶ್ಮಿ ಕೂಡ ಇದ್ರು. ರೋಹಿತ್ ಗೊತ್ತಲ್ಲ ರಾಕ್ ಸ್ಟಾರ್, ರಶ್ಮಿ ಗೊತ್ತಲ್ಲ ರ್ಯಾಪಿಡ್, ಎಲ್ಲರ ಕಾಲು ಎಳಿತಾ ಇರ್ತಾಳೆ. ಇವರಿಬ್ಬರು ಜೋಡಿನೋ ಒಳ್ಳೆ ಉಪ್ಪಿನಕಾಯಿ, ಒಳ್ಳೆ ಮೊಸರಿನ ಜೊತೆ ಉಪ್ಪಿನಕಾಯಿ ಇದ್ದಂಗೆ. ಅದಾದ್ಮೇಲೆ ಅಕ್ಷತಾ ಮತ್ತೆ ನೇತ್ರ ಒಳ್ಳೆ ಅಮಿತಾಬ್ ಬಚ್ಚನ್, ಅಕ್ಷತಾ ಒಳ್ಳೆ ಜಾನಿ ಲೀವರು. ಇಬ್ಬರು ಕಾಂಬಿನೇಷನ್ ಟಿವಿಲಿ ನೋಡೋದು ಫ್ಯಾಂಟಾಸ್ಟಿಕ್. ನಾಳೆ ಮಿಸ್ ಇಲ್ದೆ ನೋಡಿ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ETV ಕನ್ನಡದಲ್ಲಿ. ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಸರ್ ಇದು ತಗೊಳ್ಳಿ ಇನ್ವೈಟ್ ಅಂತ ಕೊಟ್ಟ ತಕ್ಷಣ ಫಸ್ಟ್ ಓಹೋ VVIP ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ವೈಟ್ ಸಿಕ್ಕಿದೆ ಆಯ್ತು, ಮೊದಲು ಖುಷಿ ಆದ್ರು. ಈಗ ಎರಡನೇದಾಗಿ ನನ್ಗೆ ಅವಾರ್ಡ್ ಬರತ್ತಾ ಅಂತ ಒಂದು ಡೌಟ್ ಇರತ್ತೆ, ಅದನ್ನ ಡೈರೆಕ್ಟ್ ಆಗಿ ಕೇಳಲ್ಲ. ಆದ್ರೂ ಸುಮಾರು ಜನ ಕೇಳಿರೋರು ಇದಾರೆ, ಕೇಳ್ದವ್ರು ಅವತ್ತು ಅವಾರ್ಡ್ ಫಂಕ್ಷನ್ ಗೆ ಬಂದಿರೋರು ಉಂಟು. ಇನ್ನು ಅವಾರ್ಡ್ ತಗೊಂಡ್ರ ಬಿಟ್ರ ಹಂಗೆ ಮನೆಗೆ ಹೋದ್ರ, ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನಾಳೆ ETV ಕನ್ನಡನ ನೀವು ನೋಡ್ಲೇಬೇಕು. ಮಧ್ಯಾಹ್ನ 3:30 ಗಂಟೆಗೆ ಬಿಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅದು. ಇನ್ನು ಅವಾರ್ಡ್ ಫಂಕ್ಷನ್ ಅಲ್ಲಿ ಒಂದು ದೊಡ್ಡ ತಲೆನೋವು ಅಂದ್ರೆ ಹೇಳ್ತೀನಿ ನೋಡಿ, ನಾವು ಆರ್ಜೆಗಳು ಸ್ಟೇಜ್ ಮೇಲೆ ಏನ್ ಮಾತಾಡ್ತೀವಿ ಅಂತ ಅಷ್ಟು ಮಾತ್ರ ಅಲ್ಲ, ಆರ್ಜೆಗಳಿಗೆ ಸುಮಾರು ನಟರು ಫ್ರೆಂಡ್ಸ್ ಇರ್ತಾರೆ. ಈಗ ಯಾರಿಗೋ ಒಬ್ರು ಫೋನ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಉಪೇಂದ್ರ ಸರ್ ಬಂದ್ರ ಅಂತ ಅವರು ಸ್ಟೇಜ್ ಹತ್ತೋವರೆಗೂ ಆ ಡೌಟು, ಆ ಟೆನ್ಷನ್ ಇದ್ದೇ ಇತ್ತು ನನಗೆ. ಇದೇ ರೀತಿ ನಾವೆಲ್ಲರೂ ಸೆಲೆಬ್ರಿಟೀಸ್ ಗಳನ್ನ ಕರೆದಾಗ ಅವಾರ್ಡ್ ಫಂಕ್ಷನ್ ಬಾಗಿಲವರೆಗೂ ಬರೋವರೆಗೂ ಗ್ಯಾರಂಟಿ ಇರಲ್ಲ. ಇಲ್ಲಿವರೆಗೂ ಆ ಟೆನ್ಷನ್, ಕುತೂಹಲ, ಒಂಥರ ಸ್ವೀಟ್ ಪೇನ್ ಅಂತ ಹೇಳ್ತೀವಿ ನೋಡಿ, ಆತರ ಮಜವಾಗಿರುವಂತ ಒಂದು ಅನುಭವ. ಇದೆಲ್ಲವನ್ನ ನಾವು ಆರ್ಜೆಗಳು ಮಾತ್ರ ಅನುಭವಿಸಿದೀವಿ. ಆದ್ರೆ ಇದನ್ನೆಲ್ಲ ನೀವ್ ನೋಡ್ಬೋದು ನಿಮ್ಮ ನೆಚ್ಚಿನ ETV ಕನ್ನಡದಲ್ಲಿ. Gamia Lights presents Big Kannada Entertainment Awards powered by Reliance Mobile. ನಾಳೆ ಮಧ್ಯಾಹ್ನ 3:30ಕ್ಕೆ ವೇದ ಪಾಠ 92.7 ಬಿಗ್ ಎಫ್ಎಂ ಚಮಕಾಯಿಸಿ ಚಿಂದಿ ಉಡಾಯಿಸಿ.